ವೀಕ್ಷಕರೇ ನಮಸ್ಕಾರ. ಕಾಂಗ್ರೆಸ್ನಲ್ಲಿ ಆಗಸ್ಟ್ನಲ್ಲಿ ಕ್ರಾಂತಿ ಆಗುತ್ತಾ, ಇಲ್ಲವೇ ವರ್ಷಾಂತಕ್ಕೆ ಸ್ವಲ್ಪ ಬದಲಾವಣೆ ಆಗುತ್ತಾ? ಇಂಥ ಮಾತನ್ನು ನಾವು ಹೇಳ್ತಿಲ್ಲ. ಬದಲಿಗೆ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಮತ್ತು ಪ್ರಭಾವಿ ಸಚಿವರೇ ಬಹಿರಂಗವಾಗಿ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸಹಕಾರ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರು ನಿನ್ನೆಯಷ್ಟೇ ಅಂದರೆ ಗುರುವಾರ ನೀಡಿರ್ತಕ್ಕಂಥ ಒಂದು ಹೇಳಿಕೆ ಭಾರಿ ಕುತೂಹಲ ಮೂಡಿಸಿದೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಕೂಡ ಮೂಡಿಸಿದೆ. ಹಾಗೆ ಸತೀಶ್ ಜಾರಕಿಹೊಳಿ ಕೂಡ ವರ್ಷಾಂತಕ್ಕೆ ಒಂದಷ್ಟು ಬದಲಾವಣೆ ಆಗಲಿದೆ ಎಂಬ ಮಾತು ಹೇಳಿರುವುದು ಕಾಂಗ್ರೆಸ್ನಲ್ಲಿ ಏನೋ ನಡೀತಿದೆ ಎಂಬ ಸಂದೇಹ, ಅನುಮಾನ ಹುಟ್ಟು ಹಾಕಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿ ಏನಾಗಬಹುದು ಎಂಬ ಶಂಕೆ ಕೂಡ ರಾಜ್ಯ ನಾಯಕರಲ್ಲಿ ಕಾಡತೊಡಗಿದೆ. ಯಾಕಂದ್ರೆ ಅದು CM ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬಂದ ಬಳಿಕ ಇಂಥ ಹೇಳಿಕೆ, ಅದು ಸಿದ್ದರಾಮಯ್ಯನವರ ಆಪ್ತ ಸಚಿವರು ಇಂಥ ಹೇಳಿಕೆ ನೀಡಿರುವುದು ಕುತೂಹಲ ಹೆಚ್ಚಳಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಯಾವ ಬದಲಾವಣೆ ಆಗ್ಬೋದು, ಆಗಸ್ಟ್ನಲ್ಲಿ ಯಾವ ಬದಲಾವಣೆ ಆಗ್ಬೋದು, ಅದೇ ರೀತಿ ನವೆಂಬರ್ ಡಿಸೆಂಬರ್ನಲ್ಲಿ ಮತ್ಯಾವ ಬದಲಾವಣೆ ಆಗಬಹುದು? ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸದ್ಯ ಅನುದಾನದ ವಿಷಯ ಇಟ್ಟುಕೊಂಡು ಶಾಸಕರು ಬಹುತೇಕ ಸರ್ಕಾರದ ವಿರುದ್ಧ ಸಿಡಿದು ನಿಂತಿದ್ದಾರೆ. ಈ ವಿಷಯ ಇಟ್ಟುಕೊಂಡು ಪ್ರತಿಪಕ್ಷ ಆಗಿರ್ತಕ್ಕಂಥ ಬಿಜೆಪಿ ಸರ್ಕಾರವನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ಳುತ್ತಿದೆ. ಇಂಥ ಹೊತ್ತಿನಲ್ಲಿ ಅಂದ್ರೆ ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕರೇ ಸಿಡಿದು ನಿಂತಿರುವ ಹೊತ್ತಿನಲ್ಲಿ, ಈ ಒಂದು ಸದ್ದು ಮಾಡುತ್ತಿರುವ ಹೊತ್ತಿನಲ್ಲಿ ಸಹಕಾರ ಸಚಿವರಾದ KN ರಾಜಣ್ಣ, ಅದೇ ರೀತಿ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ನೀಡಿರ್ತಕ್ಕಂಥ ಈ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಹಾಗಾದ್ರೆ KN ರಾಜಣ್ಣ ಅವರು ಹೇಳಿದ್ದೇನಪ್ಪ ಅಂದ್ರೆ, ಆಗಸ್ಟ್ ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿ ಆಗಲಿದೆ. ಯಾವ ತರದ ಕ್ರಾಂತಿ ಅಂತ ನಾನು ಹೇಳುವುದಿಲ್ಲ, ನೀವೇ ಅದನ್ನು ಊಹಿಸಿಕೊಳ್ಳಬಹುದು. ಯಾಕಂದ್ರೆ ಪಕ್ಷದಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ, ಹೀಗಾಗಿ ಒಂದು ಕ್ರಾಂತಿ ನಡೆಯಲಿದೆ ಅಂತ ಮಾರ್ಮಿಕವಾಗಿ ಹೇಳಿರುವುದು ಕೂಡ ಕುತೂಹಲ ಮುಟ್ಟಿಸಿದೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಬದಲಾವಣೆ ಆಗಲಿದೆ ಎಂಬ ಮಾತನ್ನು ಕೂಡ ಇದಕ್ಕೆ ಪುಷ್ಟಿ ನೀಡುವಂತೆ ಹೇಳಿರುವುದು ಕುತೂಹಲ ಹೆಚ್ಚಿಸಿದೆ. ಬಹುತೇಕ CM ಸಿದ್ದರಾಮಯ್ಯ ಮೊನ್ನೆ ಅಷ್ಟೇ ಡೆಲ್ಲಿಗೆ ಹೋಗಿ ಬಂದ್ರು. ದೆಹಲಿಗೆ ಹೋಗಿ ಬಂದ ಬಳಿಕ ಸಿದ್ದರಾಮಯ್ಯ ಆಪ್ತ ಸಚಿವರಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಇಂಥ ಹೇಳಿಕೆ ನೀಡಿರುವುದು ಕಾಂಗ್ರೆಸ್ನಲ್ಲಿ ಬಹುತೇಕ ವರ್ಷಾಂತಕ್ಕೆ ಬದಲಾವಣೆ ನಡೆಯಲಿದೆ ಎಂಬ ಸುಳಿವನ್ನು ಈ ಸಚಿವರು ನೀಡಿದ್ದಾರೆ. ಹಾಗಾದ್ರೆ ಅಧಿಕಾರ ಹಸ್ತಾಂತರ ಸೂತ್ರದಂತೆ CM ಸಿದ್ದರಾಮಯ್ಯನವರು ಕೆಳಗಿಳಿತಾರಾ ಎಂಬ ಅನುಮಾನ, ಶಂಕೆ ಗೋಚರಿಸತೊಡಗಿದೆ. ಅದು ಅವರದೇ ಪಕ್ಷದಲ್ಲಿ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ ಇಂಥದ್ದೊಂದು ಅನುಮಾನ ಹುಟ್ಟು ಹಾಕಿದೆ KN ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಹೇಳಿಕೆಯಿಂದಾಗಿ. ಯಾಕಂದ್ರೆ 2023 ವಿಧಾನಸಭೆ ಚುನಾವಣೆಯಲ್ಲಿ 2023 ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಅಭೂತಪೂರ್ವ ಗೆಲುವು ಸಾಧಿಸಿದ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳೊಂದಿಗೆ ಅಧಿಕಾರ ಹಿಡಿದಿದೆ. ಈಗಾಗಲೇ ಗ್ಯಾರಂಟಿಗಳನ್ನು ಜಾರಿಗೊಳಿಸುವ ಮೂಲಕ 2 ವರ್ಷಗಳನ್ನು ಕೂಡ ಪೂರೈಸಿದೆ. ಅಷ್ಟೇ ಅಲ್ಲ, ಆರಂಭದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ CM ಹುದ್ದೆಗಾಗಿ ಪೈಪೋಟಿ ಏರ್ಪಟ್ಟಿತ್ತು. ಹೈಕಮಾಂಡ್ ಮಟ್ಟದಲ್ಲಿ ಸಂಧಾನ ಸೂತ್ರ ರೂಪಿಸಿ, ಅಧಿಕಾರ ಹಂಚಿಕೆ ಸೂತ್ರ ರೂಪಿಸಿ CM ಸಿದ್ದರಾಮಯ್ಯ ಅವರನ್ನು ಮೊದಲ ಅವಧಿಗೆ CM ಆಗಿ ಮಾಡಲಾಗಿತ್ತು ಅಂತ ಹೇಳಲಾಗ್ತದೆ. ಈ ಅಧಿಕಾರ ಹಂಚಿಕೆ ಸೂತ್ರದಂತೆ CM ಸಿದ್ದರಾಮಯ್ಯನವರು ವರ್ಷಾಂತಕ್ಕೆ ತಮ್ಮ ಸ್ಥಾನದಿಂದ ಕೆಳಗಿಳಿತಾರಾ ಎಂಬ ಅನುಮಾನ ಕೂಡ ಕಾಡತೊಡಗಿದೆ. ಯಾಕಂದ್ರೆ ತಮ್ಮ ಆಪ್ತರಿಗೆ KPCC ಅಧ್ಯಕ್ಷ ಪಟ್ಟ ಕಟ್ಟಿ, ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಪಟ್ಟ ಕಟ್ಟಿ DK ಶಿವಕುಮಾರ್ ಅವರಿಗೆ CM ಸ್ಥಾನ ಬಿಡ್ತಾರಾ ಎಂಬುವ ಶಂಕೆ ಕೂಡ ಕಾರ್ಯಕರ್ತರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಣ್ಣದೊಂದು ಅನುಮಾನ ಹುಟ್ಟು ಹಾಕಿದೆ. ಯಾಕಂದ್ರೆ DK ಶಿವಕುಮಾರ್ ಅವರು ಕೂಡ ವರ್ಷಾಂತದಲ್ಲಿ ಬದಲಾವಣೆ ಆಗಲಿದೆ ಎಂಬ ಪದೇ ಪದೇ ಒಂದು ಮುನ್ಸೂಚನೆಯನ್ನು ಕೊಡ್ತಿದ್ದಾರೆ. ಹಾಗೆ CM ಹುದ್ದೆಯನ್ನು ಪಡೆಯುವುದಕ್ಕೆ ಅವರು ಪೈಪೋಟಿಗೆ ಜಿದ್ದಿಗೆ ಬಿದ್ದಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಎಲ್ಲಾ ಕಾರ್ಯತಂತ್ರವನ್ನು ಹೆಣೆಯತೊಡಗಿದ್ದಾರೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರಿಗೆ CM ಹುದ್ದೆ ಬಿಟ್ಟು ಕೊಡುವ ಚಾನ್ಸಸ್ ಕಡಿಮೆ ಇದ್ರೂ ಕೂಡ ಬದಲಾದ ಪರಿಸ್ಥಿತಿಯಲ್ಲಿ, ಬದಲಾದ ಬೆಳವಣಿಗೆಯಲ್ಲಿ CM ಸಿದ್ದರಾಮಯ್ಯನವರು ಒಂದು ವೇಳೆ CM ಹುದ್ದೆಯನ್ನು ಬಿಟ್ಟುಕೊಟ್ಟರೆ KPCC ಅಧ್ಯಕ್ಷ ಸ್ಥಾನವನ್ನು ತಮ್ಮ ಆಪ್ತರಿಗೆ ಕೊಡಿಸುವ, ಇಲ್ಲವೇ ಬದಲಾದ ರಾಜಕಾರಣದಲ್ಲಿ, ಬದಲಾದ ಬಿಗಿಪಟ್ಟಿನಲ್ಲಿ ತಮ್ಮ ಆಪ್ತರಿಗೆ CM ಹುದ್ದೆಯನ್ನು ಕೊಡಿಸುವುದಕ್ಕೂ ಹೊಸ ದಾಳವನ್ನು ಕೂಡ ಉರುಳಿಸಬಹುದು. ಹೀಗಾಗಿ ಈ ಇಬ್ಬರು ನಾಯಕರು ನೀಡಿರ್ತಕ್ಕಂಥ ಒಂದು ಈ ಹೇಳಿಕೆ, ಅಂದ್ರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಏನಪ್ಪಾ ಅಂದ್ರೆ, KN ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ CM ಸಿದ್ದರಾಮಯ್ಯನವರ ಆಪ್ತರು. ದೆಹಲಿಗೆ ಹೋಗಿ ಬಂದ ಬಳಿಕ ಇಂಥ ಮಾಹಿತಿ ಹೊರಬಿದ್ದಿದೆ. ಅಂದ್ರೆ
ಕಾಂಗ್ರೆಸ್ನಲ್ಲಿ ಇನ್ನ ಕೆಲ ತಿಂಗಳಲ್ಲಿ ಬದಲಾವಣೆ ಆಗುವುದು ನಿಶ್ಚಿತ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಈ ಒಂದು ಪೈಪೋಟಿ ಎಲ್ಲಿಗೆ ಮುಟ್ಟುತ್ತೆ ಎಂಬುದು ಕೂಡ ಇಲ್ಲಿ ಕುತೂಹಲ ಮೂಡಿರ್ತಕ್ಕಂಥ ವಿಷಯ. ಯಾಕಂದ್ರೆ ಸಿಎಂ ಹುದ್ದೆ ಮೇಲೆ ಡಿ ಕೆ ಶಿವಕುಮಾರ್ ಅವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿರುವುದರಿಂದ ಬಹುತೇಕ ವರ್ಷಾಂತದಲ್ಲಿ ಒಂದಷ್ಟು ಬದಲಾವಣೆಗಳು ಆಗುವುದು ಖಚಿತ ಅಂತ ಹೇಳಲಾಗ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.